ಸರ್ ನನ್ನ ಮೊದಲನೇ ಪ್ರಶ್ನೆ ಇರೋದು ಈ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟಂಗೆ ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಮಟೀರಿಯಲ್ಲು, ಸಿಕ್ಕಾಪಟ್ಟೆ ರೀಲ್ಸು, ಸಿಕ್ಕಾಪಟ್ಟೆ ಆಮೇಲೆ ಪ್ರತಿಯೊಬ್ಬರು ನೀವು ಮನಸ್ಸನ್ನ ಹೆಂಗೆ ಇಟ್ಕೊಬೇಕು ಅಂತ ಸಲಹೆ ಕೊಡೋರೇನೆ. ಎದ್ದ ತಕ್ಷಣ ಹಂಗೆ ಮಾಡಿ ಹಿಂಗೆ ಮಾಡಿ ಪಾಸಿಟಿವ್ ಥಿಂಕಿಂಗು, ಅಫರ್ಮೇಷನ್ನು, ಮ್ಯಾನಿಫೆಸ್ಟೇಷನ್ನು ಏನೇನೋ ಬರ್ತಾ ಇದೆ. ನಮ್ಮ ದಿನನಿತ್ಯದ ಆಹಾರಕ್ಕೂ ನಮ್ಮ ನಿದ್ರೆಗೂ ಮತ್ತು ನಮ್ಮ ಮನಸ್ಸಿಗೂ, ಮನಸ್ಸಿನ ಭಾವನೆಗಳಿಗೂ ಸಂಬಂಧ ಇದೆಯಾ? ಖಂಡಿತ. ಯಾಕೆಂದರೆ ಇಡೀ ದೇಹ ಕೆಲಸ ಮಾಡ್ತಕ್ಕಂಥದ್ದು. ಆ ಮೆದುಳು ಸೇರಿದಾಗೆ ಎಲ್ಲ ಅಂಗಾಂಗಗಳ ಜೀವಕೋಶಗಳು ಕೆಲಸ ಮಾಡಲಿಕ್ಕೆ ಗ್ಲೂಕೋಸ್ ಬೇಕು, ಹಾಗೆ ವಿಟಮಿನ್ಗಳು ಬೇಕು, ಬೇರೆ ಪೌಷ್ಟಿಕಾಂಶಗಳು ಬೇಕು. ಎಲ್ಲಿ ಸಿಗುತ್ತೆ? ಆಹಾರದಿಂದ. ಹಾಗಾಗಿ ಆಹಾರವನ್ನು ನೀವು ಒಂದು ಹಿತ ಮಿತ ಆಹಾರ, ಜಾಸ್ತಿ ತಿಂದರೂ ಕಷ್ಟ, ಕಡಿಮೆ ತಿಂದು ಉಪವಾಸ ಇದ್ದರೂ ಕಷ್ಟ. ಹಾಗಾಗಿ ಇವತ್ತು ಬೆಳಿಗ್ಗೆ ಉಪಹಾರವನ್ನು ಯಾವತ್ತೂ ನೀವು ತಪ್ಪಿಸ್ಬೇಡಿ. ಯಾಕಂದರೆ ಭಾಳ ಜನ, ನನಗೆ ಶಾಲೆಗೆ ಹೋಗಿದ್ದೇನೆ, ಕಾಲೇಜಿಗೆ ಹೋಗಿದ್ದೇನೆ, ಎಲ್ಲ ಕಡೆ ಹೋಗ್ತೇನೆ, ಭಾಳ ಜನ ಉಪಹಾರ ಮಾಡದೆ ಬರ್ತಾರೆ. ಅಂದ್ರೇನು, ನಿಮ್ಮ ಹೊಟ್ಟೆ 12 ಗಂಟೆಗಿಂತ ಹೆಚ್ಚು ಕಾಲ ಖಾಲಿ ಇದೆ, ನಿಮ್ಮ ಗ್ಲೂಕೋಸ್ ಲೆವೆಲ್ ಕಮ್ಮಿ ಆಗುತ್ತೆ, ಹೈಪೋಗ್ಲೈಸೆಮಿ ಆಗುತ್ತೆ, ಮೆದುಳು ಕೆಲಸ ಮಾಡಲ್ಲ, ಮನಸ್ಸು ಕೆಲಸ ಮಾಡಲ್ಲ, ಏಕಾಗ್ರತೆ ಇರೋದಿಲ್ಲ, ಹಾಗೆ ಸಹನೆ ಇರೋದಿಲ್ಲ, ಸಿಡ್ಕೋಂಗಾಗುತ್ತೆ, ಸಣ್ಣ ಪುಟ್ಟ ವ್ಯತ್ಯಾಸಗಳಿಗೆ ವಿ ಓವರ್ ರಿಯಾಕ್ಟ್. ಹಾಗಾಗಿ ಆಹಾರ ಮತ್ತು ಸುಲಭವಾಗಿ ಜೀರ್ಣ ಆಗಬೇಕು. ಇವತ್ತು ನಮ್ಮ ಎಲ್ಲ ಜಂಕ್ ಫುಡ್ಗಳು ಮತ್ತು ಎಣ್ಣೆ ಬೆಣ್ಣೆ ಸೇರಿದ ಆಹಾರ ಪದಾರ್ಥಗಳೆಲ್ಲ ಜೀರ್ಣ ಆಗಬೇಕಾದ್ರೆ ಹಲವಾರು ಗಂಟೆ ಬೇಕು. ರಕ್ತಗತವಾಗಿ ಮೆದುಳಿಗೆ ಹೋಗ್ಬೇಕಾದ್ರೆ ಇನ್ನೂ ಸಮಯ ಜಾಸ್ತಿ ಬೇಕಾಗುತ್ತೆ. ಹಾಗಾಗಿ ಸುಲಭವಾಗಿ ಜೀರ್ಣ ಆಗ್ತಕ್ಕಂಥ ಸಾತ್ವಿಕ ಆಹಾರ, ಅದರಲ್ಲೂ ಹಣ್ಣುಗಳು, ತರಕಾರಿಗಳು ಹೆಚ್ಚು ಬಳಸ್ತಕ್ಕಂಥದ್ದು, ಅದೆಲ್ಲ ಮನಸ್ಸಿಗೆ ಖುಷಿ ಕೊಡುತ್ತೆ. ಹೌದು, ಅದು ಒಂದು ಮೆದುಳು. ಯಾಕೆಂದರೆ ಮನಸ್ಸಿರೋದು ಮೆದುಳಲ್ಲಿ. ಮೆದುಳಿನಲ್ಲಿ 10,000 ಕೋಟಿ ನರಕೋಶಗಳಿದ್ದಾವೆ. ಎಷ್ಟು? 10,000 ಕೋಟಿ ನರಕೋಶಗಳು. ಆ ನರಕೋಶಗಳಿಗೆ ಹಾಗೆ ಹೃದಯಕ್ಕೆ ನರಕೋಶಗಳ ಜೀವಕೋಶಗಳಿದ್ದಾವೆ. ಎಲ್ಲ ಅಂಗಾಂಗಗಳಿಗೆ ಇಂಧನ ಬೇಕು. ಅದರಿಂದ ಒಂದು ವೇಳೆಗೆ ಸರಿಯಾಗಿ ಆಹಾರವನ್ನು ಸಂತೋಷದ ಸ್ವೀಕಾರ ಮಾಡಿ. ಚೆನ್ನಾಗಿಲ್ಲ, ಮನಸ್ಸು ಅದನ್ನೇ ಪ್ರಶಾಂತವಾಗಿರಬೇಕು. ಯಾಕೆಂದರೆ ಪ್ರಸಾದವಾಗಿ ಸ್ವೀಕಾರ ಮಾಡಿ ಅಂತ ಹೇಳ್ತೇವೆ. ನೀವು ದೇವಸ್ಥಾನಕ್ಕೆ ಹೋಗಿ ಊಟ ಮಾಡಿ ಅಂತ ಹೇಳಲ್ಲ, ಪ್ರಸಾದ ಸ್ವೀಕಾರ ಮಾಡಿ. ಅಂದ್ರೇನು? ಇದು ದೇವರು ಕೊಟ್ಟಂಥ ಆಹಾರ. ಅದು ಚೆನ್ನಾಗಿಲ್ಲ, ಉಪ್ಪು ಜಾಸ್ತಿ, ಖಾರ ಜಾಸ್ತಿ, ಅಥವಾ ಇದು ನನಗೆ ಇಷ್ಟ ಆಗಲ್ಲ, ಮೊದಲೇ ಆಯ್ಕೆ ಮಾಡಿಕೊಂಡು ನಿಮಗೆ ಇಷ್ಟವಾದ ಪದಾರ್ಥಗಳನ್ನ ಮುಂದೆ ಇಟ್ಕೊಳ್ಳಿ, ಸಂತೋಷದಿಂದ. ಹಾಗೆ ಒಬ್ಬರೇ ತಿನ್ನೋ ಬದಲು ಇನ್ನೊಬ್ಬರ ಜೊತೆ ಕುಳಿತು ತಿಂತಕ್ಕಂಥದ್ದು, ಮನೆಯವ್ರ ಜೊತೆ ಕುಳಿತು ಸಹಭೋಜನ ಮಾಡ್ತಕ್ಕಂಥದ್ದು. ಅದು ಆಫೀಸ್ನಲ್ಲಿ ಆಫೀಸಿಗೆ ಓಡೋಗೋ ಟೆನ್ಷನ್ ಇರುತ್ತಪ್ಪ, ನಂಗೆ ಆರಾಮಾಗಿ ತಿಂತೀನಿ ಒಂದು ದಿನ. ಡಾಕ್ಟರ್ ಸಿ ಆರ್ ಚಂದ್ರಶೇಖರ್ ಅವರೇ, ಐ ಶುಡ್ ಕನ್ಫೆಸ್, ನಾಟ್ ಜಸ್ಟ್ ಮೀ, ರಾಜ್ಯದಲ್ಲಿ ಸಾವಿರಾರು ಹೆಣ್ಮಕ್ಳು, ಎಸ್ಪೆಷಲಿ ಹೆಣ್ಮಕ್ಳು, ಅವ್ರ ಮನೇಲಿ ಎಲ್ರಿಗೂ ಮಾಡಿ ಬಡಿಸ್ತಾರೆ. ಆದರೆ ಅವ್ರು ಹೊರಡೋವಾಗ ಗಡಿಬಿಡಿಲಿ ಗಬಗಬ ಅಂತ ಏನೋ 4 ಗಡಿಬಿಡಿ ಯಾಕಾಗುತ್ತೆ? ನೀವು ಟೈಮ್ ಮ್ಯಾನೇಜ್ಮೆಂಟ್ ಇಲ್ಲ. ಸ್ವಲ್ಪ ಒಂದು ಅರ್ಧ ಗಂಟೆ ಮೊದಲೇ ಹೇಳ್ರಿ, ಗಡಿಬಿಡಿ ಇರಲ್ಲ. ಹಾಗಾಗಿ ಅದು ಅವ್ರ ಮನಸ್ಸಿನ ಮೇಲೆ ಏನು ಪರಿಣಾಮ? ಹೌದು ಅಲ್ವಾ? ಒಂದು ಗಡಿಬಿಡಿಲಿ ನೀವು ಸರಿಯಾಗಿ ಜಗಿಯೋದಿಲ್ಲ, ಏನೋ ನುಂಗ್ಬಿಡ್ತೀರಿ. ಆಗ ನಿಮ್ಮ ಜಠರಕ್ಕೆ ಕಷ್ಟ ಆಗುತ್ತೆ. ಹಾಗಾಗಿ ಹಾಗೆ ಸಂತೋಷ ತಿಂದಾಗ ಏನಾಗುತ್ತೆ, ಮೆದುಳಿನಲ್ಲಿ ಡೋಪಮಿನ್ ಲೆವೆಲ್ ಜಾಸ್ತಿ ಆಗುತ್ತೆ. ಖುಷಿ ಹಾರ್ಮೋನು, ವೆಲ್ನೆಸ್ ಹಾರ್ಮೋನ್ ಅಂತೇವೆ, ಹ್ಯಾಪಿ ಹಾರ್ಮೋನ್ ಅಂತ ಹೇಳ್ತೇವೆ. ಯಾಕಂದರೆ ನೀವು ಕೋಪಿಸ್ಕೊಂಡು ತಿಂದರೆ, ಗಡಿಬಿಡಿ ತಿಂತು ಅಂತಂದರೆ ಸಂತೋಷ ಇಲ್ಲ, ಡೋಪಮಿನ್ ಇಲ್ಲ. ಹಾಗಾಗಿ ಹೊಟ್ಟೆಗೇನೋ ಹಾಕಿದ್ರಿ ಅಷ್ಟೇ, ಆದರೆ ಆಹಾರ ಸೇರಿ ಸಂತೋಷ ನಿಮಗಿಲ್ಲ. ಹಾಗಾಗಿ ಆಹಾರವನ್ನು ಸೇವಿಸಿ ಸಂತೋಷ ಪಡಬೇಕು, ಸಂತೋಷದಿಂದ ಆಹಾರ ಸೇವನೆ ಮಾಡಬೇಕು. ಅದು ಒಂದು. ಹಾಗೆ ಟೈಮ್ ಬೆಳಿಗ್ಗೆ ಟಿಫನ್ನು ಒಂದು ಟೈಮ್ ಇಟ್ಕೊಳ್ಳಿ, ಮಧ್ಯಾಹ್ನ ಒಂದು ಟೈಮ್ ಇಟ್ಕೊಳ್ಳಿ. ಅದೇ ಸಮಯಕ್ಕೆ ನೀವು ಆಹಾರ ಸೇವನೆ ಮಾಡ್ತು ಅಂತಂದರೆ ಜೀರ್ಣಾಂಗ ವ್ಯವಸ್ಥೆ ಕರೆಕ್ಟಾಗಿ ಕೆಲಸ ಮಾಡುತ್ತೆ. ಎಷ್ಟು ಯಾವಾಗ ಬೈಲ್ ಜ್ಯೂಸ್ ಬರಬೇಕು, ಯಾವಾಗ ಪ್ಯಾಂಕ್ರೆಟಿಕ್ ಜ್ಯೂಸ್ ಬರಬೇಕು, ಹೈಡ್ರೋಕ್ಲೋರಿಕ್ ಎಷ್ಟು ಉತ್ಪತ್ತಿ ಆಗಬೇಕು, ಮತ್ತು ಜಠರ ಮತ್ತು ಕರಳು ಎಲ್ಲ ರೆಡಿಯಾಗಿರ್ತವೆ. ಇಲ್ಲ ನೀವು ಯಾವುದೋ ಸಮಯಕ್ಕೆ ಇಷ್ಟ ಬಂದಾಗ ತಿಂತು ಅಂತಂದರೆ ಅವು ರೆಡಿನೇ ಇಲ್ಲ, ಇಲ್ಲ ತಿಂದಿದ್ದು ಜೀರ್ಣ ಆಗೋದಿಲ್ಲ, ಅಥವಾ ಜೀರ್ಣ ಆಗಿದ್ದು ರಕ್ತಗತವಾಗೋದಿಲ್ಲ, ರಕ್ತ ಹೋಗಿದ್ದು ನಿಮ್ಮ ಎಲ್ಲ ಅಂಗಗಳು ತಲುಪೋದಿಲ್ಲ. ಅದರಿಂದ ಶಿಸ್ತು ಭಾಳ ಮುಖ್ಯ. ವೇಳೆಗೆ ಸರಿಯಾಗಿ ಶುದ್ಧ ಆಹಾರವನ್ನು, ಹಾಗೆ ನಿಮಗೆ ಸಂತೋಷವಾದಂಥ ಆಹಾರವನ್ನು ಸಂತೋಷ ಸೇವನೆ ಮಾಡಿ. ಹಾಗೆ ಸ್ನೇಹಿತರ ಜೊತೆ ಕುಳಿತು ಊಟ ಮಾಡಿ, ಮಕ್ಕಳ ಜೊತೆ ಕೂತು ಊಟ ಮಾಡಿ,
ಒಂಟಿಯಾಗಿ ಅಂತಂದರೆ ಒಂದು ಮೆಕ್ಯಾನಿಕಲ್ ಆಗಿಬಿಡುತ್ತೆ. ಹಾಗಾಗಿ ಇದು ಒಂದು. ಎರಡನೇದು ನಿದ್ರೆ. ನಿದ್ರೆಗೂ ಮಾನಸಿಕ ಆರೋಗ್ಯಕ್ಕೂ ನಿದ್ರೆ ಬಹಳ ಬಹಳ ಮುಖ್ಯ ರೀ. ಪ್ರತಿಯೊಬ್ಬ ಮನುಷ್ಯನಿಗೆ 15ರಿಂದ 45-50 ತನಕನೂ 7 ಗಂಟೆ ನಿದ್ರೆ ಅತ್ಯವಶ್ಯಕ. 7 ಗಂಟೆ. ಬಟ್ ನಮ್ಮ ಅದಕ್ಕೆ ಬರ್ತೇನೆ. ಇಟ್ಸ್ ಅ ಲಕ್ಸುರಿ. ಲಕ್ಸುರಿ ಅಲ್ಲ, ಯಾರಿಗೂ ಸಿಗೋದೇ ಇಲ್ಲ. ಅದು ಬೇಕೇ ಬೇಕು, ಅದು ಅಗತ್ಯ, ಅದು ಭೋಗವಲ್ಲ. ಭೋಗ ಅಲ್ಲ. ಭೋಗ ಅಲ್ಲ. ಯಾರು 6-7 ಗಂಟೆ ಕಾಲ ನಿದ್ದೆ ಮಾಡ್ತಾರೆ, ಅಥವಾ ಅಟ್ ಒಂದು ಸ್ಟ್ರೆಚ್ಚು, ಇಲ್ಲ ಅಂತಂದರೆ ಬ್ರೇಕ್ ಮಾಡಿ. ಈಗ ನೀವು ಬೆಳಗ್ಗೆ 4 ಗಂಟೆಗೆ ಬರಬೇಕು ಅಂತ ಇಟ್ಕೊಳ್ಳಿ, 5 ಗಂಟೆಗೆ ಬೇಗ ಹೇಳಬೇಕು. ಅದು ರಾತ್ರಿ 10:30-11 ಇಲ್ಲಿ ಕೆಲಸ ಮಾಡ್ತಿದ್ರಿ, ಮನೆಗೆ ಹೋದ್ರೆ 12 ಗಂಟೆ ಆಗ್ಬಿಟ್ಟಿರುತ್ತೆ. ಒಟ್ಟು 24 ಗಂಟೆಯಲ್ಲಿ 7 ಗಂಟೆಯನ್ನು ನೀವು ನಿದ್ರೆಗೆ ಮೀಸಲಾಗಿಡಿ. ಯಾಕೆ ಅಂತ ಕೇಳಿ. ಯಾಕೆ? ಒಂದು, ನಿದ್ರೆಯಲ್ಲಿ ನಿಮ್ಮ ಮನಸ್ಸು ವಿರಮಿಸುತ್ತೆ, ಬ್ರೈನ್ ವಿರಮಿಸುತ್ತೆ, ಇಡೀ ದೇಹ ವಿರಮಿಸುತ್ತೆ. ಯಾಕಂದರೆ ಎಲ್ಲ ಬೇಸಿಕ್ ಮೆಟಬಾಲಿಕ್ ರೇಟು ಕಡಿಮೆ ಆಗುತ್ತೆ. ಹೃದಯಕ್ಕೆ ಹೆಚ್ಚು ಒತ್ತಡ ಆಗೋದಿಲ್ಲ, ಕರಳುಗಳಿಗೆ ಹೆಚ್ಚು ಒತ್ತಡ ಇಲ್ಲ, ಮೆದುಳಿಗೆ ಹೆಚ್ಚು ಒತ್ತಡ ಇಲ್ಲ. ಒಂದು. ಎರಡನೇದು ರಿಪೇರಿ. ನೀವು ಹಗಲೊತ್ತಿನಲ್ಲಿ ಕೆಲಸ ಮಾಡುವಾಗ, ಈಗ ನಾವಿಬ್ಬರು ಕೆಲಸ ಮಾಡ್ತಾ ಇದ್ದೇವೆ, ಮಾತಾಡ್ತಾ ಇದ್ದೇವೆ, ಸೊ ಜೀವಕೋಶಗಳು ಕೆಲವು ಆಯಾಸಗೊಳ್ಳುತ್ತವೆ, ಕೆಲವು ನಶಿಸಿ ಹೋಗ್ತವೆ. ರಿಪೇರಿ ಯಾವಾಗ ಆಗುತ್ತೆ? ಹಾಗಾಗಿ ನಿದ್ದೆಗೆಟ್ಟಿಯೋ ಬುದ್ಧಿಗೆಟ್ಟಿಯೋ ಅಂತ ಗಾದೆ ಮಾಡಿಬಿಟ್ಟಿದೆ. ನಿದ್ದೆಗೆಟ್ಟಿಯೋ